ವೆಲ್ಕಮ್ ಟು ರಿನಲ್ ರಿಬಾ ಬ್ಲಾಗ್ಸ್. ಹಲೋ ಫ್ರೆಂಡ್ಸ್, ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದಂತ ನೋಡೋಣ ಬನ್ನಿ. ನಾನು ನೋಡಿ ಇಲ್ಲಿ ಸಣ್ಣ ಗಾತ್ರದ ಬದನೆಕಾಯಿ ತಗೊಂಡಿದ್ದೀನಿ. ನನಗೆ ಸಣ್ಣ ಗಾತ್ರ ಸಿಕ್ಕಿತ್ತು, ಅದಕ್ಕೋಸ್ಕರ ನಾನು ಈ ಥರ ತಗೊಂಡ್ಕೊಂಡಿದ್ದೀನಿ. ಇದೊಂದು 20-25 ಇದೆ. ಅದಕ್ಕೆ ಮತ್ತು ಮೇನ್ ಇಂಗ್ರೀಡಿಯೆಂಟ್ ಎಣ್ಣೆ ಬೇಕು. ನೋಡಿ, ನಾನು 1 ಕಪ್ಪಷ್ಟು ಎಣ್ಣೆ ತೆಗೆದುಕೊಂಡಿದ್ದೀನಿ. ಹಾಗೂ ನೀರುಳ್ಳಿ, ಒಂದು 2 ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೂ ಒಂದು 3 ಬೆಳ್ಳುಳ್ಳಿ ಹೆಸಲನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಅರಿಶಿಣದ ಹುಡಿ, ಕೊತ್ತಂಬರಿ ಹುಡಿ, ಮತ್ತು ಹುಣಸೆ ಹುಳಿ ರಸ, ಒಂದು 2 ಟೀ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ನೆಲಕಡಲೆ ಬೀಜ ಅಂತ ಹೇಳ್ತೀವಿ ನಾವು. ಮತ್ತು ಇದು ಹುಡಿ ಮಾಡಿದ ಬೆಲ್ಲ. ನಿಮಗೆ ನನ್ನ ಹತ್ರ ಇದು ಇಡೀ ಬೆಲ್ಲ ಇಲ್ಲದ ಕಾರಣ ನಾನು ಈ ಥರ ಹಾಕ್ತಾ ಇದ್ದೀನಿ. ಮತ್ತು ಮೆಣಸಿನಕಾಯಿ ಹುಡಿ ಅಥವಾ ಅಚ್ಕಾರದ ಹುಡಿ ಒಂದು 2.5 ಸ್ಪೂನಷ್ಟು, ಬಿಳಿ ಎಳ್ಳು ಒಂದು 2 ಸ್ಪೂನಷ್ಟು, ಸ್ವಲ್ಪ ಸಣ್ಣ ಗಾತ್ರದ ಶುಂಠಿ ಪೀಸ್, ಇದು ಒಣ ಕೊಬ್ಬರಿ 1 ಕಪ್ಪಷ್ಟು, ಹೆಚ್ಚಿಟ್ಟಂಥ ಧನಿಯಾ ಎಲೆ ಅಥವಾ ಕೊತ್ತಂಬರಿ ಎಲೆ ಅಂತ ಹೇಳ್ತೀವಿ. ಇದು ಗರಂ ಮಸಾಲ ಸ್ವಲ್ಪ, ಇದು ಸಾಸಿವೆ ಒಂದು 1/2 ಸ್ಪೂನಷ್ಟು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಬದನೆಕಾಯಿ ತೆಗೆದುಕೊಂಡಿದ್ದೀನಿ. ನೋಡಿ ಇದನ್ನು ಹೇಗೆ ಕಟ್ ಮಾಡೋದಂತ ನೋಡಿ. ಇದು ತೊಟ್ಟನ್ನು ಇಟ್ಕೊಳ್ಬೇಕಾಗ್ತದೆ, ಇದು ಕಟ್ ಮಾಡೋಕ್ಕಿಲ್ಲ. ತುಂಬ ಉದ್ದ ಇದ್ದರೆ ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ. ಮತ್ತು ನೋಡಿ, ಇದು ಈ ಥರ ನೋಡಿ, ಈ ಥರ ಇದು ಮಾಡಿ, ತುಂಬ ದೊಡ್ಡದಲ್ಲ ನೋಡಿ, ಈ ಥರ ಕಟ್ ಮಾಡಿ ಹಾಕಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ ನೋಡಿ, ಈ ಥರ ಓಪನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಇದ್ರ ಒಳಗಡೆ ಮಸಾಲೆ ತುಂಬಿಸೋಕ್ಕಿರುತ್ತೆ. ನಂತರ ಈ ಥರ ಎಲ್ಲ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಳ್ಳಿ. ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಈಗ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಹಾಕ್ಕೊಳ್ಳೋಣ. ಹಾಗೂ ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇದೀಗ ಕಡಲೆ ಹುರಿತಾ ಬಂದಿದೆ ನೋಡಿ. ಈ ಥರ ಕಲರ್ ಚೇಂಜ್ ಆದರೆ ಹಾಗೂ ಅದರ ಸಿಪ್ಪೆ ಬಿಟ್ಕೊಳ್ಳುತ್ತೆ, ಅದರ ಅರ್ಥ ಇದು ಈಗ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನು ನಾವೀಗ ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾನು 2 ಸ್ಪೂನಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೇನೆ. ಇದು ಜಾಸ್ತಿ ಹುರಿಬೇಕಾಗಿಲ್ಲ, ಇದು ಬೇಗ ಕಲರ್ ಚೇಂಜ್ ಆಗ್ತದೆ. ಒಂದು ನಿಮಿಷದಷ್ಟು ಹುರಿದ್ರೆ ಸಾಕಿದ್ದು, ಅದಕ್ಕೆ ಬಣ್ಣ ಬದಲಾಗ್ತದೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬರುವಾಗ ಎಳ್ಳು ಹುರಿದಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಇದು ಈಗ ರೆಡಿ ಆಯಿತು ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಉಂಟು. ಅದಲ್ಲದೆ ಅದು ಚಟಪಟ ಅಂತ ಸಿಡಿತಾ ಉಂಟು, ಅದರ ಅರ್ಥ ಅದು ಎಳ್ಳು ಫ್ರೈ ಆಯ್ತು ಅಂತ ಅರ್ಥ. ಇದನ್ನೀಗ ತೆಗೆದಿಟ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ನೆಕ್ಸ್ಟ್ ನಾವು ಇದು ಕಾಯಿ ತುರಿಯನ್ನು ಅಂದರೆ ಒಣಗಿದ ಕೊಬ್ಬರಿಯನ್ನು ಫ್ರೈ ಮಾಡಿಕೊಳ್ಬೇಕು. ನಾನು ಆಲ್ರೆಡಿ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನೀಗ ಫ್ರೈ ಮಾಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ನಾವು ನೀರುಳ್ಳಿಯನ್ನು ಫ್ರೈ ಮಾಡೋಣ. ನೀರುಳ್ಳಿಯನ್ನು ಹಾಗೂ ಅದರ ಜೊತೆ ಬೆಳ್ಳುಳ್ಳಿಯನ್ನು ಹಾಕಿ ನಾವು ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದನ್ನು ಈಗ ತುಂಬ ಹುರಿಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಇದನ್ನು ಗ್ರೈಂಡ್ ಮಾಡುವಾಗ ಮಸಾಲಕ್ಕೆ ಸೇರಿಸ್ಕೊಳ್ಳೋಕ್ಕೆ. ಈ ಹುರಿದಿಟ್ಟ ಕಡಲೆಕಾಯಿ ಉಂಟಲ್ಲ, ಅದು ತಣ್ಣಗಾಗಿದೆ. ಈಗ ನಾವು ಈ ಥರ ಅದನ್ನು ಇದು ಮಾಡಿ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳೋಣ, ಸುಲಿಯೋಣ. ನೋಡಿ ಈ ಥರ ಮಾಡಿದರೆ ಅದರ ಸಿಪ್ಪೆ ಎಲ್ಲ ಹೋಗುತ್ತೆ. ನೋಡಿದ್ರಲ್ಲ ನೋಡಿ, ಈ ಥರ ಹಾಗೆ ಒಂದು ಎಲ್ಲ ಇದನ್ನು ತೆಗೆದಿಟ್ಕೊಳ್ಳೋಣ.
ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ. ಅದಕ್ಕೆ ಹುರಿದಿಟ್ಟಂಥ ನೆಲಗಡಲೆಯನ್ನು ಹಾಕೋಣ. ಹಾಗೂ ಎಳ್ಳನ್ನು ಹಾಕ್ತಾಯಿದ್ದೀನಿ, ಹುರಿದಿಟ್ಟಂಥ ಎಳ್ಳು. ಹುರಿದಿಟ್ಟಂಥ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ತೆಂಗಿನ ತುರಿ ತೆಗೆದುಕೊಂಡಿದ್ದೆ, ಅದನ್ನು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಹಾಗೂ ಫ್ರೈ ಮಾಡಿಟ್ಟಂಥ ನೀರುಳ್ಳಿ ಹಾಗೂ ಜಿಂಜರ್ ಮತ್ತು ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹುಡಿ ಸ್ವಲ್ಪ, ಖಾರದ ಹುಡಿ 2.5 ಸ್ಪೂನಷ್ಟು, ಬೆಲ್ಲ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಅರಿಶಿನ ಹುಡಿ, ಉಪ್ಪು, ಧನಿಯಾ ಹುಡಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಇದು. ಹಾಗೆ ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿ ಇದು ರಸವನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ನಾವು ರುಬ್ಕೊಳ್ಳೋಣ, ಮಸಾಲೆಯನ್ನು ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಮಸಾಲ ರೆಡಿಯಾಗಿದೆ. ನಾವು ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾನು ನೀರಲ್ಲಿ ಹಾಕಿಟ್ಟಿದ್ದೆ, ಇದನ್ನು ಈಗ ತೆಗೆದಿದ್ದೇನೆ. ಈಗ ನೋಡಿ ಚೆನ್ನಾಗಿ ಇದರೊಳಗಡೆ ಈ ಥರ ಮಸಾಲವನ್ನು ಹಾಕ್ಕೊಳ್ಳೋಣ. ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಅದರೊಳಗಡೆ ಚೆನ್ನಾಗಿ ಹಾಕ್ಕೊಳ್ಳೋಣ. ಈ ಥರ ಒಳಗಡೆ ಹಾಕಿ ಇದನ್ನು ಸ್ಟಫಿಂಗ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಉಳಿದ ಎಲ್ಲ ಬದನೆಕಾಯಿಯನ್ನು ಈ ಥರ ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅಗತ್ಯಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇದು ಎಣ್ಣೆಗಾಯಿ ಅಂತ ಹೇಳಿದ ಕಾರಣ ಇದಕ್ಕೆ ಎಣ್ಣೆ ತುಂಬ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಸೊ ನಾವು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ಇದು ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಕಾಳನ್ನು ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಕಾಳು ಸಿಡಿತಾ ಉಂಟು. ಈಗ ನಾವು ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟಂಥ ನೀರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಇದು ಸ್ಟಫಿಂಗ್ ಮಾಡಿ ಇಟ್ಟಂಥ ಬದನೆಕಾಯನ್ನು ಹಾಕೋಣ. ನೋಡಿ ಈ ಥರ ಸ್ಟಫಿಂಗ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ, ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ ಈಗ ನಾನು ಎಲ್ಲ ಬದನೆಕಾಯನ್ನು ಈ ಥರ ಹಾಕಿಟ್ಟಿದ್ದೀನಿ ಇದರಲ್ಲಿ. ಈಗ ಇದು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನಂತರ ಅದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ. ನಾನು ಇನ್ನೊಂದು ಸೈಡ್ ಈ ಥರ ಮಗಿಸಿಟ್ಕೊಳ್ಳೋಣ. ನೋಡಿ ಈ ಥರ 2 ಸೈಡ್ ಕೂಡ ನಮಗೆ ಇದು ಫ್ರೈ ಆಗಬೇಕಲ್ಲ. ಸೊ ಇದನ್ನು ಈ ಥರ ಟರ್ನ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಉಳಿದ ಮಸಾಲೆನೂ ಇದುವರೆಗೆ ಹಾಕಿಲ್ಲ. ನೋಡಿ ಅದರಲ್ಲೇ ಇದ್ದ ಮಸಾಲೆ ಇದೀಗ ಈ ಥರ ಬಿಟ್ಕೊಂಡಿದೆ. ಈಗ ನಾವು ಉಳಿದ ಸ್ಟಫಿಂಗ್ ಮಾಡಿ ಮಸಾಲೆ ತುಂಬಿಸಿದ ಮೇಲೆ ಉಳಿದ ಮಸಾಲೆಯನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಳ್ಳೋಣ ಇದರಲ್ಲೇ.
ಸಣ್ಣ ಉರಿಯಲ್ಲಿಟ್ಟು ಮಾಡೋಣ, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದು ಹೋಗುತ್ತೆ. ಈಗ ಇದರ ಹಸಿ ವಾಸನೆ, ಮಸಾಲದ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಮಿಕ್ಸಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಡೋಣ ಹಾಗೂ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ನೋಡಿ, ನಾನು ಈ ಥರ ದಪ್ಪ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೂ ಸಣ್ಣ ಉರಿಯಲ್ಲಿ ಈಗ ಇದನ್ನು ನಾವು ಬೇಯಿಸೋಣ. ಇದು ಈ ಥರ ಬೇಯಿಸಿ ಪಾತ್ರೆಯನ್ನು ಮುಚ್ಚಿಡಬೇಡಿ, ಯಾಕಂತ ಹೇಳಿದರೆ ಅದು ಸೀದು ಹೋಗುವ ಸಾಧ್ಯತೆ ಇರುತ್ತೆ. ಆದ ಕಾರಣ ಈ ಥರ ಸಣ್ಣ ಉರಿಯಲ್ಲಿ ಬೇಯೋಕ್ಕೆ ಬಿಡಿ. ನೋಡಿ, ಅದರದ್ದು ಎಣ್ಣೆ ಎಲ್ಲ ಹೊರಗಡೆ ನೋಡಿ ಈ ಥರ ಬಿಡ್ತಾ ಉಂಟು. ಯಾರಿಗಾದರೂ ಕೂಡ ಈ ಬದನೆಕಾಯಿ ತಿನ್ನೋಕ್ಕೆ ಇಷ್ಟ ಇಲ್ಲದವರು ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ತುಂಬ ಟೇಸ್ಟಿ ಆಗುತ್ತೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇದೀಗ ರೆಡಿಯಾಗಿದೆ. ಈಗ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಗಾರ್ನಿಷಿಂಗೋಸ್ಕರ. ಈ ಥರ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ ಕೇಸ್ ನಾನು ಆಲ್ರೆಡಿ ಮಸಾಲ ಕಡಿಯುವಾಗಲೇ ಇದಕ್ಕೆ ಉಪ್ಪನ್ನು ಹಾಕಿದ್ದೆ, ಆದ ಕಾರಣ ನನಗೆ ಇದು ಉಪ್ಪು ಸರಿಯಾಗಿದೆ. ನಿಮಗೆ ಎಲ್ಲಾದರೂ ಕಮ್ಮಿ ಅಂತ ಅನಿಸಿದರೆ, ಉಪ್ಪು ಹಿಡಿಸಿಲ್ಲ ಅಂತಾದರೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿ ಹದ ಮಾಡಿಕೊಳ್ಳಿ. ಈಗ ನೋಡಿ, ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧವಾಗಿದೆ. ನೋಡಿ, ಈ ಥರ ಬದನೆಕಾಯಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದೀಗ ರೆಡಿಯಾಗಿದೆ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲ ಸವಿಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.